ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅತ್ತೆ ಹೇಗೋ ಕಾವ್ಯ ಮತ್ತು ರಾಜ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅತ್ತೆ ಅಂತ ಅಪರ್ಣ ಅವರು ಹೇಳ್ತಾ ಇರ್ತಾರೆ. ಹೌದು, ಹೇಗೋ ನೀನಾದರೂ ನಿನ್ನ ಸೊಸೆನ ಅರ್ಥ ಮಾಡ್ಕೊಂಡ್ಯಲ್ಲ ಅಪರ್ಣ, ಪರವಾಗಿಲ್ಲ, ಅಷ್ಟೇ ಸಾಕು ನನಗೆ. ಅವರಿಬ್ಬರು ಖುಷಿನೇ ನಮಗೂ ಸಹ ಬೇಕಾಗಿರೋದು ಅಂತ ಅವರಿಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಎದೆ ಮೇಲೆ ಕಾವ್ಯ ಮಲಗಿರ್ತಾಳೆ. ಇನ್ನು ಬೆಳಗ್ಗೆ ಆಗಿರುತ್ತೆ. ರಾಜ್ ಸೀದಾ ಎದ್ದು ನೋಡಿದ್ರೆ ಕಾವ್ಯನ್ಗೆ ಹಣೆ ಮೇಲೆ ಒಂದು ಮುತ್ತು ಕೊಟ್ಟು ಸರಿಗಿಸ್ಬಿಟ್ಟು ಮಲಗಿಸ್ಬಿಟ್ಟು ಅವನು ಹೊರಗಡೆ ಬಂದು ತಂಪಾದ ಗಾಳಿನ ಹೇಳ್ಕೊಳ್ಳೋದಿಕ್ಕೆ ಬಂದಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯಗೂ ಸಹ ಎಚ್ಚರ ಆಗಿರುತ್ತೆ. ಏನು ಈ ಭೂತ್ ಬಂಗ್ಲೆಯಲ್ಲಿ ಏನೇನಾಗಬಾರ್ದು ಎಲ್ಲ ಆಗೋಗಿದೆಯಲ್ಲ ಅಂತ ಎದ್ದು ನೋಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಮಾತಾಡಿಸ್ತಾ ಇದ್ರೆ, ಛೀ, ನಾನು ಏನೋ ದೆವ್ವ ಅನ್ಕೊಂಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಸರ್, ಹೇಗಿತ್ತು ನಮ್ಮ ಅರೇಂಜ್ಮೆಂಟ್ಸ್ ಎಲ್ಲ? ಹಾಂ, ನಾನು ಹೇಳಿದ್ದೇನು, ನೀನು ಮಾಡಿರೋದೇನು? ಅದಲ್ದಿರ ನೆನ್ನೆ ನೈಟ್ ದೆವ್ವ ಥರ ಬಂದು ಅವಳನ್ನ ಎದುರಿಸಿದ್ಯಾ ಅಂತ ಸರ್, ಅದೇನು ಅಂದರೆ ಆಕಸ್ಮಿಕವಾಗಿ ಬಂದೆ. ಹೇಗೋ ಮೇಡಮ್ ಅವರು ಜೋರಕ್ಕಿಚ್ಚಿ ನಿಮ್ಮ ಹತ್ರ ತಪ್ಕೊಂಡ್ರು ಅಲ್ವಾ ಅಂತ ಹೇಳ್ತಾ ಇದ್ರೆ, ಏನು ಅದೆಲ್ಲ ನೋಡ್ಬಿಟ್ಟಾ ಅಂತ ಕೇಳ್ತಾ ಇದ್ರೆ, ಇಲ್ಲ ಸರ್, ಹೇಗಿತ್ತು ನಮ್ಮ ಅರೇಂಜ್ಮೆಂಟ್ಸ್ ಎಲ್ಲ? ಚೆನ್ನಾಗಿತ್ತು ಅಲ್ವಾ? ನೆಕ್ಸ್ಟ್ ಟೈಮ್ ಏನಾದರೂ ನೀವು ಫಸ್ಟ್ ನೈಟ್ ಮಾಡ್ಕೋಬೇಕು ಅಂದರೆ ಈ ಹೋಟೆಲ್ಗೆ ಬನ್ನಿ ಸರ್. ಏನಪ್ಪ ನೀನು ಹಿಂಗೆ ಹೇಳ್ತೀಯಾ? ಯಾರಾದರೂ ಫಸ್ಟ್ ನೈಟ ಒಂದು ಸತಿ ಮಾಡ್ಕೋತಾರೆ, ಪದೇ ಪದೇ ಮಾಡ್ಕೊಳ್ತಾರಾ? ಏನಂತ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಾ ಇದ್ರೆ, ಹಾಗಲ್ಲ ಸರ್, ನೋಡಿ ಕಮಿಷನ್ ಎಷ್ಟು ಅಂತ ಕೊಡ್ತೀರಾ ನೋಡಿ ಅಂತ ಕೇಳ್ತಾ ಇದ್ರೆ, ಏನು ಕಮಿಷನ್ ಎಲ್ಲಿ ಬಿಡ್ತೀಯ ನೀನು ಅಲ್ವಾ? ನೋಡಿದ್ರೆ ಆ ಮಳೆ ಬರ್ಸುವವನು ಮಳೆನೇ ಬರ್ಸಿಲ್ಲ, ಅದೇನೋ ನಾಲ್ಕನಿ ಬೇಕೋ ಬಿಟ್ಟು ಹಾಕ್ಬಿಟ್ಟು ಹೊರಟೋಗ್ಬಿಟ್ರೆ ಏನಂತ ನಾನು ಅರ್ಥ ಮಾಡ್ಕೊಳ್ಳಿ ಹಾಂ ಅಂತ ಹೇಳ್ತಿದ್ದಂಗೆ, ಸರಿ ಬಿಡು, ಇನ್ನೇನು ಮಾಡೋದಕ್ಕಾಗುತ್ತೆ, ನಾನು ಮಾಡಿರೋಕ್ಕೆ ಎಲ್ಲನೂ ನಾನೇ ಅನ್ಭವಿಸ್ಕೋಬೇಕು ಅಂತ ಹೇಳಿ ರಾಜಿನ ಅವನಿಗೆ ಕಾಸು ಕೊಟ್ಟು ಕಳಿಸ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಶಿವ ಅಂತ ಹಿಂತಿರುಗ್ತಾ ಇದ್ರೆ ಅಶೋತಿ ಕಾವ್ಯ ಅಲ್ಲಿ ನಿಂತಿರ್ತಾಳೆ. ಆಗ ಅದನ್ನ ನೋಡಿ ರಾಜ್ಗೆ ತುಂಬ ಶಾಕ್ ಆಗಿರುತ್ತೆ. ಅಯ್ಯೋ ಕಳವತಿ, ಎದ್ಬಿಟ್ಟ? ಹೋ, ಇದೆಲ್ಲ ಪ್ಲ್ಯಾನ್ ನಿಮ್ಮದೇ ಅನ್ನಂಗಾಯ್ತು. ನಾನೇನು ಮಾಡಿದೆ? ಹೋ, ಅದಕ್ಕೆ ಅಲ್ವಾ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದೀರಾ? ಇಲ್ಲ ಕಳವತಿ, ಹಾಗೇನಿಲ್ಲ, ನನಗೇನು ಗೊತ್ತಿಲ್ಲ ಅನ್ಕೋಬೇಡ್ರಿ. ನೀವು ಮಾಡಿರೋ ಒಂದೊಂದು ನಾಟಕನೂ ನನಗೆಲ್ಲ ಚೆನ್ನಾಗಿ ಜ್ಞಾಪನಕ್ಕಿದೆ. ಬೇಕು ಅಂತಾನೆ ನೀವು ಈ ಮಗ ಪೌರುಷನ ಎಲ್ಲಿ ತೋರಿಸೋದಿಕ್ಕಾಗುತ್ತಲ್ವಾ? ಅದಕ್ಕೆ ಈ ರೀತಿ ಕದ್ದು ಮುಚ್ಚಿ ಹಿಂಗೆಲ್ಲ ವ್ಯವಸ್ಥೆ ಮಾಡಿಸಿದ್ದೀರಾ ಅಂತ ಗೊತ್ತಾಗ್ತಿದೆ. ಏನು ಹೇಳ್ತಿದ್ಯಾ ನೀನು? ಹೌದು, ನೀವು ಮಾಡಿರೋದು ಅನ್ಯಾಯ. ಅಲ್ಲ, ಯಾರಾದರೂ ಫಸ್ಟ್ ನೈಟ್ಗೋಸ್ಕರ ಬೇರೆ ರೆಸ್ಟ್ ಇರೋ ಹೋಟೆಲ್ಗೋ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ. ನೀವು ನೋಡಿದ್ರೆ ಈ ದೆವ್ವ ಭೂತ್ ಬಂಗ್ಲೆ ಕರ್ಕೊಬಂದಿದ್ದೀರಾ. ಅದಲ್ದಿರ ಕಾರ್ ನಿಂತಿಲ್ಲ ಅಂದ್ರೂ ನಿಲ್ಲೋ ಥರ ಪ್ಲ್ಯಾನ್ ಎಲ್ಲ ಮಾಡಿದ್ದೀರಾ. ಏನ್ರಿ ಈ ರೀತಿ ಎಲ್ಲ ಮಾಡಿದ್ದೀರಾ? ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ ಕಳವತಿ. ಹಾಗೇನೂ ಇಲ್ಲ, ನೀನು ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ಇನ್ನೇನ್ರಿ, ಈ ಖುಷಿನೆಲ್ಲ ಮೆಮೊರಬಲ್ ಆಗಿ ಇಟ್ಕೋಬೇಕು. ನೀವು ನೋಡಿದ್ರೆ ಈ ಭೂತ್ ಬಂಗ್ಲೆಯಲ್ಲಿ ಮಾಡಿಸಿದ್ದೀರಾ. ಇನ್ನು ನಾಳೆ ಹುಟ್ಟೋ ಮಗು, ಅಮ್ಮ ನಿಮ್ಮ ಫಸ್ಟ್ ನೈಟ್ ಎಲ್ಲ ಎಲ್ಲಿ ನಡೀತು ಅಂತ ಕೇಳಿದ್ರೆ, ಏನು ಈ ಭೂತ್ ಬಂಗ್ಲೆಯಲ್ಲಿ ನಡೀತು ಅಂತ ಹೇಳೋಕ್ಕೆ ಎಷ್ಟು ಕಹಿ ಆಗಿರುತ್ತೆ. ಯೋಚನೆ ಮಾಡಿದ್ರ? ಇದನ್ನೆಲ್ಲ ಹೇಳ್ತಾರೇನೆ ಅಂತ ಕೇಳ್ತಿದ್ರೆ, ಮತ್ತು ಇನ್ನೇನ್ರಿ ಈ ರೀತಿ ಎಲ್ಲ ಮಾಡಿದ್ದೀರಾ ನೀವು? ಹಾಂ, ನನಗೆ ಹೇಗಾಗ್ತಿದೆ ಅಂದರೆ ಇನ್ಸಲ್ಟ್ ಆಗ್ತಿದೆ. ಬೇಕು ಅಂತ ಇಷ್ಟೆಲ್ಲ ಮಾಡಿ ನಿಮಗೆ ಆಸೆ ಇದೆ ಅಂದರೆ ನೀವು ಯಾವುದಾದ್ರೂ ಹೋಟೆಲ್ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ. ನೀವು ಹಿಂಗೆಲ್ಲ ನನಗೆ ಮಾನಭಂಗ ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸಾರಿ ಕಳವತಿ, ಇನ್ನೊಂದ್ಸತಿ ಹಂಗೆ ಮಾಡಲ್ಲ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ರೆ, ಇನ್ನು ಏನು ಹೀಗೆ ನಿಮಗೆ ಪಿಕ್ಚರ್ ಬಿಡಿಸ್ತೀನಿ ರೀ, ಅಜ್ಜಿಯವ್ರಿಗೆ ಅತ್ತೆಯವ್ರಿಗೆ ಎಲ್ಲನೂ ಈ ವಿಚಾರ ತಿಳಿಸ್ತೀನಿ. ಆಗ ನಿಮಗೆ ಚೆನ್ನಾಗಿ ಉಗಿತಾರಲ್ವಾ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ಕಳವತಿ, ಇದನ್ನೆಲ್ಲ ಹೇಳ್ಬೇಡ ಕಳವತಿ, ಅರ್ಥ ಮಾಡ್ಕೊ. ಇಲ್ಲ ರೀ, ನಾನು ಹೀಗೆ ಹೇಳ್ತೀನಿ, ಅಜ್ಜಿ ಅತ್ತೆ ಅನ್ಕೊಂಡು ನೋಡ್ತೀರಿ, ಇಲ್ಲಿಂದಾನೇ ಹೇಳ್ಕೊಂಡು ನೋಡ್ತೀಯಾ? ಪ್ಲೀಸ್ ಕಳವತಿ, ಈ ವಿಚಾರನೆಲ್ಲ ಹೇಳ್ಬೇಡ, ಬೇಕಂದ್ರೆ ನೀನು ಕಾಲು ಬೇಕಂದ್ರೆ ನಾನು ಮುಗಿದ್ಬಿಡ್ತೀನಿ ಅಂತ ಕೇಳ್ತಾ ಇರ್ತಾನೆ. ಆಗ ನೀವು ನನ್ನ ಕಾಲು ಮುಗಿತೀರಾ? ಹಾಗಾದರೆ ಮುಗಿರಿ ನೋಡೋಣ ಅಂತ ಹೇಳ್ತಾ ಇದ್ರೆ, ಇನ್ನು ರಾಜ್ ಹಿಂದೆ ಮುಂದೆ ನೋಡ್ದಿರ ಇನ್ನು ಕಳವತಿ ಕಾಲು ಮುಟ್ಟೋದಿಕ್ಕೆ ಹೋಗ್ತಾ ಇದ್ರೆ, ಹಾಂ ಸಾಕು ಬಿಡಿ, ಬೇಕಾಗಿಲ್ಲ, ಹೇಳಲ್ಲ ಬಿಡಿ ಅಂತ ಹೇಳ್ತಿದ್ದಂಗೆ, ಹಬ್ಬ ಹೇಗೋ ಕಳವತಿ ಕನ್ವಿನ್ಸ್ ಆಗಿಬಿಟ್ಲು. ಹೋಗೋಣ, ಸರಿ ನಡಿ ಹೊರಡೋಣ, ಟೈಮ್ ಆಯಿತು ಅಂತ ಹೇಳಿ ಇನ್ನು ಅವರು ಸಹ ಹೊರಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಅಪರ್ಣ ಅವರು ಮತ್ತೆ ಅವ್ರ ಅತ್ತೆ, ಅಯ್ಯೋ ಮಕ್ಕಳು ಎಲ್ಲೋದ್ರು ಅತ್ತೆ, ಬೆಳಗಿನ ಜಾವ ಆಗಿದೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅಲ್ಲ, ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ, ಏನತ್ತೆ ಮಾಡೋದು? ಹೋಗ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಅವ್ರೇನು ಚಿಕ್ಕ ಮಕ್ಕಳ ಅಪರ್ಣ? ಬರ್ತಾರೆ ತಗೋ, ಎಲ್ಲಾದ್ರೂ ಹೋಗಿರ್ತಾರೆ ಅಂತ ಹೇಳ್ತಿದ್ದಂಗೆ ಯಾಕೋ ಭಯ ಆಗ್ತಿದೆ ಅತ್ತೆ. ಅದಲ್ದಿರ ಕಾವ್ಯ ಎಷ್ಟು ಒಳ್ಳೆಯವಳು, ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ನನ್ನ ಮಗ ಎಷ್ಟು ಜಗಮೊಂಡಿ ಅಂತಾನು ನಿಮಗೂ ಗೊತ್ತಿದೆ. ಅಲ್ಲಿ ಏನು ನಡೀತಿದ್ಯೋ ಏನೋ ಅಂತ ಅನ್ಕೊಳ್ತಿದ್ದಂಗೆ ಈ ಕಡೆಯಿಂದ ಕಾರಲ್ಲಿ ಕಾವ್ಯ ಮತ್ತೆ ರಾಜ್ ಹಿಂತಿರ್ಗಿರ್ತಾರೆ. ಅದನ್ನ ನೋಡಿ ಇನ್ನ ಅಪರ್ಣ ಅವರು ಮತ್ತೆ ಅವ್ರ ಅತ್ತೆ ಇಬ್ರು ಓಡ್ ಬಂದು, ಎಲ್ಲೋಗಿದ್ರು? ಹಾ, ನಿಮ್ಗೆ ಹೊತ್ತು ಗೊತ್ತು ಅನ್ನೋದಿಲ್ವಾ? ಡಿನ್ನರ್ಗಂತ ಹೋಗಿದ್ದೀರಾ, ನೈಟ್ ಎಲ್ಲ ಎಲ್ಲಿದ್ರಿ ಹಾ ಅಂತ ಒಂದೇ ಸಮ ಪಟ್ ಬಿಡ್ದೇರಂಗೆ ಮಾತಾಡ್ತಾ ಇರ್ತಾರೆ. ಅಯ್ಯೋ ಅಜ್ಜಿ, ನೀನ್ ನಮಗ್ ಸ್ವಲ್ಪ ಮಾತಾಡಕ್ ಟೈಮ್ ಕೊಟ್ರೆ ಅಲ್ವಾ? ಹಾ ಸರಿ, ಎಲ್ಲೋಗಿದೆ, ಎಲ್ಲಿ ಕರ್ಕೊಂಡೋಗಿದೆ ನಮ್ಮ ಮೊಮ್ಮಗಳನ್ನ ಅಂತ ಕೇಳ್ತಿದ್ರೆ ಇನ್ನ ಅವ್ರ ಅಮ್ಮನೂ ಸಹ, ಏನೋ ಎಲ್ಲಿಗೆ ಹೋಗಿದ್ರಿ? ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಇದೆ, ಏನ್ ಮಾಡ್ತಿದ್ದೀರಾ? ಅಲ್ಲ, ನಿಮ್ಗೋಸ್ಕರ ಅಲ್ಲ, ನಿಮ್ಮಿಬ್ರಿಗೋಸ್ಕರ ಎಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲಿ ಮಾಡಿದ್ವಿ ಗೊತ್ತಾ? ಹಾ ಅತ್ತೆ, ನೀವು ಅಷ್ಟೆಲ್ಲ ನೀವು ಕಷ್ಟ ಯಾಕತ್ತೆ ತಗೊಳಕ್ ಹೋದ್ರಿ ಅಂತ ಕೇಳ್ತಿದ್ರೆ, ಏನ್ ಮಾತಾಡ್ತಿದ್ಯಾ ಕಾವ್ಯ? ಅಯ್ಯೋ ಅತ್ತೆ, ಇಲ್ಲಿ ನೀವು ಅರೇಂಜ್ಮೆಂಟ್ಸ್ ಮಾಡಿಸಿರೋದಕ್ಕೂ ವ್ಯರ್ಥ ಏನಾಗಿಲ್ಲ ಬಿಡಿ, ಏನೇನಾಗ್ಬಾರ್ದೋ ಎಲ್ಲನೂ ಆಗೋಯ್ತು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಏನ್ ಹೇಳ್ತಿದ್ಯಾ ನೀನು? ಏನಾಯ್ತು ಅಂಥದ್ದು? ಅದು ನಿಮ್ಮ ಮೊಮ್ಮಗ ಏನ್ ಮಾಡ್ದ ಗೊತ್ತಾ ಅಜ್ಜಿ? ಅಲ್ಲ, ಯಾವುದೋ ಬೂತ್ ಬಂಗ್ಲೆಯಲ್ಲಿ ಕರ್ಕೊಂಡೋಗಿ ನನ್ನ ಭಯ ಪಡಿಸಿ ಅದು ಇದು ಎಲ್ಲ ಮಾಡಿಬಿಟ್ರು ಅಜ್ಜಿ. ಹಾ ಅಂತ ಹೇಳ್ತಿದ್ದಂಗೆ, ಏನಾಯ್ತು ಅಂಥದ್ದು? ಯಾಕೋ ಏನೋ ಮಾಡಿದೆ? ಅಯ್ಯೋ ಕಳಾವತಿ, ಹೇಳ್ಬೇಡ, ನೀನು ದಮ್ಮಯ್ಯ ಅಂತೀನಿ, ಸುಮ್ಮನೆ ಇರು ಅಂದ್ರೂ ಕಾವ್ಯ ಬಾಯ್ ಬಿಡೋದಿಕ್ಕೆ ಹೋಗ್ತಾ ಇರ್ತಾಳೆ. ಆಗ ಅಜ್ಜಿ ನನ್ನ ಎಷ್ಟು ಭಯ ಪಡಿಸಿದ್ರು ಗೊತ್ತಾ? ಯಾವುದೋ ಒಂದು ಭೂತಾತ್ಮ ಥರ ಹೋಗೋ ಥರ ಎಲ್ಲ ನನ್ನ ಎಷ್ಟು ಎದುರಿಸಿ ನನಗೆ ಚಿತ್ರಹಿಂಸೆ ಥರ ಆಗೋಯ್ತು ಅಜ್ಜಿ, ಹಂಗೆಲ್ಲ ಮಾಡಿದ್ರು ಅಂತ ಹೇಳ್ತಾ ಇರ್ತೆ. ಏನೋ ನನ್ನ ಮೊಮ್ಮಗಳನ್ನ ಏನು ಅನ್ಕೊಂಡಿದ್ಯೋ ನೀನು? ಹಾಂ, ಪಾಪ ಅಮಾಯಕ ದುಡ್ಗಿನ ಈ ರೀತಿ ಎದುರಿಸಿಟ್ಟಿದ್ಯಲ್ಲೋ, ನಿನಗೇನೋ ಬರ್ಬಾರ್ದು ಬಂದಿದೆ ಅಂತ ಹೇಳ್ತಿದ್ದಂಗೆ ಇನ್ನು ಅವಳು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಅವಳು ಅಲ್ಲಿಂದ ಹೊರಟೋಗಿರ್ತಾಳೆ. ಅಯ್ಯೋ ಅಜ್ಜಿ, ನಿಮ್ಮ ಮೊಮ್ಮಗಳು ನೋಡು, ಅಲ್ಲಿ ಹೋಗ್ತಿದ್ರು ಕಣ್ಣು ಹೇಗೆ ಹೊಡೆದ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ತಿದ್ರೆ, ಅವಳೇನು ಕಣ್ಣು ಹೊಡಿಯೋದು, ನೀನೇ ಮಾಡಬಾರ್ದೆಲ್ಲ ಮಾಡಿರ್ತೀಯ, ಛೀ ಏನೋ ನಿಂದು ಅಂತ ಕೇಳ್ತಾ ಇದ್ರೆ, ಅಮ್ಮ ನಾನು ಏನೂ ಮಾಡಿಲ್ಲ ಅಮ್ಮ, ನನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪಾಪ ಆ ಅಮಾಯಕ ದುಡ್ಗಿಗೆ ಎಷ್ಟು ಎದುರಿಸಿಟ್ಟಿದ್ಯೋ ಅಂತ ಹೇಳಿ ನಾ ಅಪರ್ಣವರು ಸಹ ಹೊರಟಿರ್ತಾರೆ. ಕಳಾವತಿ, ನಿನ್ನ ಬಿಡ್ತೀನ ನೋಡು, ಯಾವಾಗಾದ್ರೂ ಒಂದ್ಸತಿ ಬುಕ್ ಮಾಡೇ ಮಾಡ್ತೀನಿ ಎಲ್ಲರ ಮುಂದೆನು ಅಂತ ರಾಜ್ ಸಹ ಅಲ್ಲಿ ಅನ್ಕೊಳ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ರೂಮಲ್ಲಿ ಹೋಗಿ ಮೌನವಾಗಿ ಯೋಚನೆ ಮಾಡ್ತಾ ನಿಂತಿದ್ರೆ, ಯಾಕಮ್ಮ ಕಾವ್ಯ, ಏನಾಯ್ತು? ನನ್ನ ಮೊಮ್ಮಗ ಆ ಥರ ಮಾಡಬಾರ್ದಾಗಿತ್ತು, ಆದರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಅಜ್ಜಿ, ನಿಮ್ಮ ಮೊಮ್ಮಗ ಏನು ಮಾಡಿದ್ರು? ಏನೂ ಮಾಡಿಲ್ಲ, ಅಲ್ಲಿ ಏನಾಗಬಾರ್ದೋ ಎಲ್ಲ ಆಯಿತು. ಅದು ಅವ್ರ ಮೇಲೆ ನನಗೆ ಯಾಕೆ ಅಜ್ಜಿ ಕೋಪ ಇರುತ್ತೆ? ನನ್ನ ತವ್ರ ಮನೆ ಕಷ್ಟ ಅಂದರೆ ನೋಡಿದ್ದಾರೆ, ನಾನು ಒಬ್ಬಂಟಿಯಾಗಿದ್ದರೆ ನನಗೆ ಸಾಂತ್ವನ ಮಾಡಿದ್ದಾರೆ. ಆ ಮದುವೆ ಪೀಠದಿಂದ ಓಡೋಗಿದ್ರು, ಅವಳನ್ನ ಕರ್ಕೊಬಂದು ಮದುವೆ ಮಾಡಿಸಿ ನಾನು ಬೆನ್ನೆಲುಬಾಗಿ ನಿಂತು ಇಷ್ಟೆಲ್ಲ ನನ್ನ ನೋಡ್ಕೊಳ್ಬೇಕಾದ್ರೆ ಅವ್ರಲ್ದಿರ ಇನ್ಯಾರಜ್ಜಿ ನೋಡ್ಕೊಳ್ತಾರೆ? ಅದು ನನ್ನ ಮದುವೆ ದಿವಸನೂ ಯಾವುದೋ ಒಂದು ಮಗುನ ಕರ್ಕೊಬಂದು ಇದೇ ನನ್ನ ಮಗು ಅಂತ ಹೇಳಿದಾಗ ನೀವೆಲ್ಲ ನಂಬಿದ್ರಿ, ನಾನು ನಂಬುದ್ನಾ? ಹಾಗೆ ಅವ್ರ ಮೇಲೆ ನನಗೆ ಅಪಾರವಾದ ನಂಬಿಕೆನೂ ಇದೆ. ಹಾಗಲ್ದಿರ ನೆನ್ನೆ ಎಲ್ಲ ಏನೇನಾಗಬಾರ್ದೋ ಎಲ್ಲನೂ ಆಯಿತು. ಅದು ನನಗಿನ್ನೂ ಕಣ್ಮುಂದೆ ಅದ್ರತಿದ್ರೆ ತುಂಬ ಖುಷಿ ಆಗ್ತಿದೆ ಅಜ್ಜಿ. ನನ್ನ ಮೈ ಮುಟ್ಟೋ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ನಾನು ಪರ್ಮಿಷನ್ ಕೊಟ್ಟಿದ್ಕೇನೆ ಅಲ್ವಾ ಇಷ್ಟೆಲ್ಲ ಆಗಿದೆ. ಮೊಮ್ಮಗ ನಾನು ಅವರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಹಬ್ಬ, ಹೇಗೋ ಇವಾಗಾದರೂ ಹೊಸ ಜೀವನನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಮಾಡಿ ಹೇಗೋ ಬೇಗ ಒಂದು ಮುನಿ ಮೊಮ್ಮಗಳನ್ನೋ ನನ್ನ ಕೈ ಕೊಟ್ಬಿಟ್ರೆ ಹರ ಶಿವನ ಅಂತ ಕಾಳ ಕಳೆದ್ಬಿಡ್ತೀನಿ. ಅಯ್ಯೋ ಅಜ್ಜಿ, ನೀವು ನನಗೆ ಹೇಳಿದ್ರೆ ಎಲ್ಲಿ ಸಾಕಾಗುತ್ತೆ? ನಿಮ್ಮ ಮೊಮ್ಮಗನಿಗೂ ಹೇಳಬೇಕು, ಈಗೇನೋ ಅವ್ರು ಪ್ಲ್ಯಾನ್ ಮಾಡಿದ್ರು ಅಂತ ಸರಿ ಹೋಯ್ತು, ಇನ್ನು ಮುಂದೆ ಅಂತ ಹೇಳ್ತಿದ್ದಂಗೆ ಹೋ ಅಂತ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ. ಈಗ ಅವ್ರ ಅಜ್ಜಿಗೆ ರಾಜ್ ಮತ್ತೆ ಕಾವ್ಯ ಇಬ್ರು ಫಸ್ಟ್ ನೈಟ್ ಮಾಡ್ಕೊಂಡಿರೋ ವಿಚಾರ ತಿಳಿದಿದೆ. ಈಗ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತ ಖುಷಿ ಪಡ್ತಾ ಇದ್ದಾರೆ. ಈಗ ಈ ವಿಚಾರ ಏನಾದರೂ ನಾಗವೇಣಿಗೆ ಏನಾದರೂ ತಿಳಿದು ಮತ್ತೆ ಅವರಿಬ್ರು ಗೊಂದಲನ ಸೃಷ್ಟಿಸ್ತಾಳ? ಮತ್ತೆ ಕಲ್ಯಾಣ್ ಅಪ್ಪು ಮೇಲೆ ಬರೆದಿರೋ ಕವಿತೆ ರಾಜ್ ಕೈಗೆ ಸಿಗುತ್ತಾ? ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.